ಶಾಸಕ ಮನೋಹರ್ ತಹಶೀಲ್ದಾರ್ಗೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಹಾನಗಲ್ ಪಟ್ಟಣದಲ್ಲಿ ತಹಶೀಲ್ದಾರ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಬೆಂಬಲಿಗರಿಂದ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ. ಹಾನಗಲ್ನಲ್ಲಿ ಈ ಬಾರಿ ಮನೋಹರ್ ತಹಶೀಲ್ದಾರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಎನ್ನುವಂತಹ ಸುಳಿವು ಸಿಕ್ಕಿತ್ತು. ಅದೇ ಪ್ರಕಾರ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿಲ್ಲ. ಆದರೆ ಬೇರೊಬ್ಬರಿಗೆ ಟಿಕೆಟ್ ನೀಡಿರುವಂತಹ ಕಾರಣಕ್ಕಾಗಿ ಇವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನು ನಡೆಸೋದಾಗಿ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ, ಟಿಕೆಟ್ ಕೈ ತಪ್ಪಿರೋದಕ್ಕೆ ಮಾತನಾಡೋದಕ್ಕೆ ಸ್ವತಃ ಮನೋಹರ್ ತಹಶೀಲ್ದಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನೋಹರ್ ತಹಶೀಲ್ದಾರ್ ಅವರೇ, ಈ ಬಾರಿ ನಿಮಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಯಾಕಂದ್ರೆ ಶಾಸಕರಾಗಿ ಆಯ್ಕೆ ಆಗಿದ್ರಿ, ಜೊತೆಗೆ ಕೆಲಸ ಕೂಡ ನಿರ್ವಹಿಸ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ತಮ್ಮನ್ನ ಟಿಕೆಟ್ ನೀಡಿಲ್ಲ ಈ ಬಾರಿ ಮನೋಹರ್ ತಹಶೀಲ್ದಾರ್ ಅವರೇ? ಸರ್, ನನಗೆ ದಿಗ್ಭ್ರಮೆ ಆಗಿದೆ. ಈವರೆಗೆ ಯಾರು ಶಾಸಕರಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಕೊಡ್ತೇವೆ ಅನ್ನೋಂಥ ಕೂಡ ಘೋಷಣೆ ಆಗಿತ್ತು. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾನಗಲ್ಲಿಗೆ ಮತ್ತು ಹಾವೇರಿಗೆ ಬಂದಾಗೆಲ್ಲ ನಮಗೆಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಇಂತಿಂಥ ಕ್ಷೇತ್ರದಲ್ಲಿ ಇಂತಿಂಥವರು ಸ್ಪರ್ಧೆಯಲ್ಲಿ ಇದ್ದಾರೆ, ಅವರಿಗೆಲ್ಲ ನೀವು ಆಶೀರ್ವಾದ ಮಾಡಿ ಅಂತ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಮಗೆ ಇದೆಲ್ಲ ನೋಡಿ ನಾವೆಲ್ಲ ತಯಾರಿಯಲ್ಲಿ ಇದ್ವಿ. ಅನಾರೋಗ್ಯ ಇದೆ ಅನ್ನೋಂಥ ಒಂದು ಕಾರಣವನ್ನು ಒಡ್ತಾಯಿದ್ರು. ಪದೇ ಪದೇ ಅನಾರೋಗ್ಯ ಇದೆ, ನನಗೇನು ಆಗಿಲ್ಲ. ಕಾಲಿನಲ್ಲಿ ನಿರೋಧ ಪ್ರಾಬ್ಲಮ್ ಒಂದು ಬಿಟ್ಟರೆ ಯಾವುದು ತೊಂದರೆನೂ ಇಲ್ಲ. ನಾನು ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿ ವರ್ಕ್. ಐ ಆಮ್ ರೆಡಿ ಟು ಫೇಸ್ ದಿ ಎಲೆಕ್ಷನ್. ಆದರೆ ಸುಮ್ಮನೆ ಒಂದು ವದಂತಿ, ಹುಷಾರಿಲ್ಲ, ಅವರಿಗೆ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅನ್ನೋಂಥ ಒಂದೇ ಒಂದು ನೆಪವನ್ನು ವ್ಯವಸ್ಥಿತವಾಗಿ ಒಂದು ಸಂಚು ನನ್ನ ಮೇಲೆ ಮಾಡ್ತಾಯಿದ್ರು. ಆದರೂ ಕೂಡ ಅದನ್ನು ನನ್ನ ಮುಖಂಡರಿಗೆ ನಾನು ತಿಳಿಸಿದ್ದೇನೆ. ನನಗೆ ಯಾವ ಥರದಂಥ ತೊಂದರೆ ಇಲ್ಲ, ಯಾವ ತರ ತೊಂದರೆ ಇಲ್ಲ. ಓಡಾಡ್ತಾ ಇದ್ರಿ, ನಡೆದಾಡ್ಕೊಂಡು ಓಡಾಡ್ತಾ ಇದ್ರಿ, ಕ್ಷೇತ್ರದಲ್ಲಿ ಓಡಾಡೋ ಶಕ್ತಿ ಇದೆ ಅಂತ ಹೇಳ್ತಾ ಇದ್ರಿ. ಇಷ್ಟೆಲ್ಲ ಇದ್ರು ಯಾಕೆ ಟಿಕೆಟ್ ಕೈ ತಪ್ಪಿದೆ ಈ ಬಾರಿ? ಯಾರಾದ್ರೂ ಹುನ್ನಾರ ನಡೆಸಿದಾರ ಟಿಕೆಟ್ ಕೈ ತಪ್ಪೋದಕ್ಕೆ? ಅದೇ ಸರ್, ಈಗ ಕಾಣದ ಕೈ, ಇದಕ್ಕೆ ಕಾಣದ ಕೈ ಕೆಲಸ ಮಾಡಿದೆ ಸರ್. ಇಲ್ಲಿ ಕಾಣದ ಕೈ ಅಂದ್ರೆ ಹಿರಿಯರು ಯಾರು ಕಾಣದ ಕೈ ಅಂದ್ರೆ ಯಾರದು? ಅದೇ ವ್ಯವಸ್ಥಿತವಾಗಿ ನಮ್ಮ ಪಕ್ಷದಲ್ಲೇ ಕೆಲವು ಪಿತೂರಿಗಳು ನಡೆದಿದೆ ಅಂತ ನನಗೆ ತಿಳಿದು ಬಂದಿದೆ. ಅಂದ್ರೆ ವ್ಯವಸ್ಥಿತವಾಗಿ ಅವ್ರಿಗೆ ಹುಷಾರಿಲ್ಲ, ಆದ್ದರಿಂದ ಅವರಿಗೆ ಈ ಸರಿ ಟಿಕೆಟ್ ಇಲ್ಲ ಅಂತೇಳಿ ಮೇಲಿಂದ ಮೇಲೆ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು. ನಾನು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನನಗೆ ಯಾವುದು ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇಲ್ಲ, ಲಿವರ್ ಪ್ರಾಬ್ಲಮ್ ಇಲ್ಲ, ಉಸಿರಾಡೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಐ ಮೀನ್ ಆಲ್ ರೈಟ್. ಶುಗರ್ ಇರೋದ್ರಿಂದ ನನಗೆ ನಿರೋ ಪ್ರಾಬ್ಲಮ್ ಒಂದು ಸ್ವಲ್ಪ ಬಂದಿದೆ, ಒಂದು ಕಾಲಿಗಿರೋದು ಬಿಟ್ಟರೆ ಇನ್ನೇನೂ ಇಲ್ಲ. ನಾನೆಲ್ಲ ರೀತಿಯಲ್ಲೂ ಕೆಲಸ ಮಾಡೋಕ್ಕೆ ಸಮರ್ಥನಾಗಿದ್ದೇನೆ. ಚುನಾವಣೆ ಎದುರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಸನ್ನದ್ಧರಾಗಿದ್ದೇನೆ. ನನಗೆ ಶಾಸಕರಿಗೆ, ಹಾಲಿ ಶಾಸಕರಿಗೆ ಟಿಕೆಟ್ ಕೊಡ್ತೇವೆ ಅನ್ನೋಂಥದ್ದು ಇವತ್ತು ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ. ಅದೇ ರೀತಿ ಕೊನೆ ಗಳಿಗೆವರೆಗೂ ನನ್ನ ಹೆಸರು ಇತ್ತೆ. ಜೊತೆಗೆ ಬೇರೆ ಬೇರೆದವರು ಕೂಡ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಪ್ರಯತ್ನ ಮಾಡೋದು ಅವ್ರ ಹಕ್ಕು. ಆದರೆ ಶಾಸಕರಿಗೆ ನನ್ನಂತ ಈ ತರ ಅನಾರೋಗ್ಯ ಅಂತ ಹೇಳಿ ಏನು ಎಷ್ಟೋ ಜನರು ಪಟ್ಟಿ ಮಾಡಿದ್ರು, ಅವ್ರಿಗೆಲ್ಲರಿಗೂ ಟಿಕೆಟ್ ಕೊಟ್ಟು ನನಗೆ ಕೈ ತಪ್ಪಿತ್ತು. ನನಗೆ ದಿಗ್ಭ್ರಮೆ ಆಗೈತಿ. ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಈಗ? ಏನಿಲ್ಲ ಸರ್, ಈಗ ನಮ್ಮ ಕಾರ್ಯಕರ್ತರು ಈಗೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ತಾಲೂಕಿನಲ್ಲಿ. ಈಗ ನಾನು ಕೂಡ ಹೋಗ್ತಾ ಇದ್ದೇನೆ ಅಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ, ಮತದಾರರ ಅಭಿಪ್ರಾಯವನ್ನು ನಾನು ಕೇಳ್ತೇನೆ ಸರ್, ಏನು ಮಾಡೋದು ಮುಂದೆ ಅನ್ನೋಂಥದ್ದು ನಾನು ಕೇಳ್ತೇನೆ. ನಮ್ಮ ಒಟ್ಟಾರೆ ಅಭಿಪ್ರಾಯ ಅಂತಂದ್ರೆ ಇವತ್ತು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿ, ನಮ್ಮ ಅಧ್ಯಕ್ಷರುಗಳಿಗೆ ಆ ವಿಷಯವನ್ನೆಲ್ಲ ತಿಳಿಸುವಂತ ಕೆಲಸವನ್ನ ನಾವು ಮೊದಲು ಮಾಡ್ತೇನೆ ಸರ್. ಅಲ್ಲ, ಈಗ ಟಿಕೆಟ್ ಕೊಟ್ಟಾಗಿದೆ, ಅಭ್ಯರ್ಥಿ ಘೋಷಣೆ ಆಗಿದೆ. ಈಗ ಏನಿದ್ರು ಮನೋಹರ್ ತಹಶೀಲ್ದಾರ್ ಒಂದು ನಿರ್ಧಾರಕ್ಕೆ ಬರ್ಬೇಕೀಗ. ಬಂಡಾಯನೋ ಅಥವಾ ಟಿಕೆಟ್ ಕೊಟ್ಟಿರೋ ಅಭ್ಯರ್ಥಿನ ಗೆಲ್ಸೋದಕ್ಕೆ ಶ್ರಮಿಸೋದು ಮಾಡಬೇಕು ಅಂತ ಏನಿಲ್ಲ ಸರ್. ಈಗ ಅವಶ್ಯಕತೆ ಇದ್ದಾಗ ಎಷ್ಟೋ ಸಾರಿ ಬದಲಾವಣೆಗಳನ್ನು ಮಾಡಿದ ಉದಾಹರಣೆಗಳು ಉಂಟು. ಆದ್ದರಿಂದ ಇವತ್ತು ನಮ್ಮ ತಾಲೂಕಿನವರು ಅಲ್ಲ, ನಮ್ಮ ಜಿಲ್ಲೆಯವರು ಅಲ್ಲ, ಇವತ್ತು ಹುಬ್ಬಳ್ಳಿಯವರು ತಗೊಂಡ್ಬಂದು ನಮ್ಮ ಮೇಲೆ ಹಾಕಿದ್ರೆ ನಮ್ಮ ಮತದಾರರು, ಸ್ವಾಭಿಮಾನಿ ಮತದಾರರು ಹೆಂಗೆ ಸಹಿಸ್ಕೊಂತಾರೆ? ಈ ವಿಚಾರವನ್ನ ನಾನು ನಮ್ಮ ಹೈಕಮಾಂಡಿಗೆ ಮನವರಿಕೆ ಮಾಡುವಂತಹದ್ದು ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ. ಅಲ್ಲಿಗೆ ಹೋಗಿ ಈ ವಿಷಯವನ್ನು ತಿಳಿಸಿ, ಇದರಿಂದ ಬಹಳ ತೊಂದರೆ ಆಗ್ತೈತಿ, ಪಕ್ಷಕ್ಕೆ ಆಘಾತ ಆಗ್ಬೋದು ಅನ್ನೋಂಥ ವಿಚಾರ ತಿಳಿಸ್ತೇವೆ. ಈ ರೀತಿ ಆದರೆ ಭಾಳ ಕಷ್ಟ. ಆದ್ದರಿಂದ ಬದಲಾಯಿಸಬೇಕು.
ಮತ್ತೆ ನಮ್ಗೆ ಹಾಲಿ ಶಾಸಕರಿಗೆ ಕೊಡಬೇಕು ಅಂದಿರಲ್ಲ, ಎಲ್ಲರಿಗೂ ಕೊಟ್ಟಾಗ ನನಗೂ ಕೊಡ್ರಿ. ಎಷ್ಟೋ ಜನಕ್ಕೆ ಬಿಟ್ಟಿದ್ರು, ಎಲ್ಲರಿಗೂ ಕೊಟ್ಟರೆ ನಾನೊಬ್ಬ ಏನು ಪಾಪ ಮಾಡಿದ್ದೇನೆ, ನಾನೇನು ಅಸಮರ್ಥನ ಅಥವಾ ಕೆಲಸ ಮಾಡಿಲ್ಲ, ಏನಾಗಿಲ್ಲ, ನನಗೆ ಏನು ಮಾಡಲ್ಲ. ಉದಾಸಿ ಅವರು ನನ್ನ ಎದುರಾಳಿ, ಯಾವಾಗಲೂ ಅವರನ್ನು ನಾನು ಸೋಲಿಸಿದ್ದೇನೆ, ಅವರು ನನ್ನ ಸೋಲಿಸಿದ್ದಾರೆ. ನಾವು ಇದೇ ಜಿದ್ದಾಜಿದ್ದಿಯಲ್ಲಿ ಇಲ್ಲಿವರೆಗೂ ಬಂದಿದ್ದೇವೆ, ನಿಮಗೆಲ್ಲ ಗೊತ್ತಿದ್ದ ವಿಷಯ. ಈ ಸಂದರ್ಭದಲ್ಲಿ ಯಾರನ್ನೋ ತಂದು ನಾವೀಗ ನಿಲ್ಲಿಸಿದ್ರೆ ಪಕ್ಷದ ಮೇಲೆ ಎಂಥ ವ್ಯತಿರಿಕ್ತ ಪರಿಣಾಮ ಆಗ್ಬೋದು ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಡೋದು ನನ್ನ ಮೊದಲನೇ ಕೆಲಸ ಅಂತ ತಿಳ್ಕೊಂಡು, ಇವತ್ತು ಅಲ್ಲಿ ಜನರ ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಅಧ್ಯಕ್ಷರಿಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಸರ್. ಓಕೆ 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 ಧನ್ಯವಾದ ಮನೋಹರ್ ತಹಶೀಲ್ದಾರ್, ಇಷ್ಟೊತ್ತು ಟಿವಿನ ಜೊತೆ ಮಾತಾಡಿದ್ದಕ್ಕೆ.